ಕರ್ನಾಟಕದ ಜನತೆಗೆ ಕನ್ನಡ ನಾಡಿನ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ಇವತ್ತು ನಾನು ಬೇರೆ ಬೇರೆ ಕಾರ್ಯಕ್ರಮ ಸಲುವಾಗಿ ದೆಹಲಿಯಲ್ಲಿ ಇದ್ದದರಿಂದ ಇವತ್ತು ದೆಹಲಿಯ ಈ ಒಂದು ಕರ್ನಾಟಕ ಭವನದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಆಯಿತು. ಅದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ರೀತಿ ಇವತ್ತು ಇಡೀ ನಾಡಿನಲ್ಲಿ, ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಎಲ್ಲ ಕಡೆಯೂ ಸಹಿತ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡದ ಜಾಗೃತಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಸಹಿತ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸಲಿ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳಿ, ಎಲ್ಲ ಕನ್ನಡಿಗರು ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು. ಆ ಸ್ವಾಭಿಮಾನ ಬದುಕಿದಾಗ ಕನ್ನಡ ಭಾಷೆಗೆ ಇನ್ನೂ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ಸಹಿತ ಕನ್ನಡ ನಾಡಿನ ಸಲುವಾಗಿ, ಕನ್ನಡದ ಗಡಿ ಮತ್ತು ಯಾವುದೇ ನದಿ ನೀರಿನ ವಿಚಾರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಎಲ್ಲ ಕನ್ನಡಿಗರು ಸಹಿತ ಸ್ವಾಭಿಮಾನದಿಂದ ಬದುಕೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ, ಕನ್ನಡ ಜಾಗೃತಿ ಇನ್ನೂ ಹೆಚ್ಚು ಆಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ತಾಯಿ ಭುವನೇಶ್ವರಿಗೂ ಸಹಿತ ಇವತ್ತು ನಾನು ನಮಸ್ಕಾರ ಮಾಡಿ ಅವಳ ಆಶೀರ್ವಾದ ಯಾವಾಗಲೂ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮತ್ತೊಮ್ಮೆ ಕನ್ನಡ ನಾಡಿನ ಜನತೆಗೆ ನಾನು ಹೃತ್ಪೂರ್ವಕವಾದಂಥ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು AIC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಭವ ಇದ್ದಂಥವ್ರು, ಎಲ್ಲ ವಿಷಯ ತಿಳ್ಕೊಂಡಂಥ ವ್ಯಕ್ತಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತು ನಿಷೇಧ ಮಾಡಬೇಕನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದು ಬಹಳ ಒಂದು ಆತಂಕಕಾರಿಯಾದಂಥ ಹೇಳಿಕೆ. ಈ ರೀತಿಯಾದಂಥದ್ದು ಆಲೋಚನೆ ಖರ್ಗೆ ಅವ್ರಿಗೆ ಯಾಕೆ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂದೆ ಜವಾಹರ್ಲಾಲ್ ಅವರು ನಿಷೇಧ ಮಾಡಿದಾಗ, ಶ್ರೀಮತಿ ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಿದಾಗ ಮತ್ತು ನರಸಿಂಹರಾವ್ ಅವರು ನಿಷೇಧ ಮಾಡಿದಾಗೂ ಅದು ಭಾಳ ದಿವಸ ಉಳಿಲಿಲ್ಲ ನಿಷೇಧ. ಹೀಗಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘ ಒಂದು ದೇಶಭಕ್ತಿಯನ್ನ ಮತ್ತು ಯುವಕರನ್ನ ದೇಶಾಭಿಮಾನ ಬೆಳೆಸುವಂತಹದ್ದು ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡುವಂತ ಕೆಲಸ ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಇದ್ರೆ ಅದು RSS. ಅಂತ ಒಂದು RSS ಅನ್ನ ನಿಷೇಧ ಮಾಡಬೇಕು ಅನ್ನುವಂತ ಒಂದು ಮಾತು ಖರ್ಗೆ ಅವರ ಬಾಯಿಂದ ಬಂದಿತ್ತು. ನಾನು ಖಂಡಿಸ್ತಾ ಇದ್ದೇನೆ. ಈ ರೀತಿ ಮಾತುಗಳ ಬರಬಾರ್ದು. ನಿಜವಾಗಿ ನಾನು ಹೇಳ್ತೇನೆ, ಖರ್ಗೆ ಅವರು ಈ ರೀತಿ ತಪ್ಪು ಹೇಳಿಕೆಯನ್ನು ಕೊಡುವ ಮುಖಾಂತರ ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬಹುಶಃ RSS ಅನ್ನು ಎದುರು ಹಾಕೊಂಡು ಬೆಳಗಿಂದ ಸಾಯಂಕಾಲ ಟೀಕೆ ಮಾಡಿ ಇವತ್ತು ಕಾಂಗ್ರೆಸ್ಸಿಂದ ಅಂತ್ಯಕಾಲ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.